ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ. ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಾರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕೆಲಸ ಬಂದು ಗುಬ್ಬಿ ತಾಲೂಕು ಚೋಳ ರೋಡ್ನಲ್ಲಿ ಒಂದು ಕೇಸಿಂಗ್ ಹೋಲ್ ಹಾಕ್ತಾ ಇದ್ದೀವಿ. ಇದು ಒಂದು ಕೆರೆ ಇದೆ, ಕೆರೆ ಪಕ್ಕದಲ್ಲೇ ಒಂದು ಬೋರ್ವೆಲ್ ಇದೆ. ಇವ್ರು ಕೊರಿಬೇಕಾದ್ರೆ ಕೂಡ ಇವರಿಗೆ ನೀರು ಕೆಳಗಡೆನೂ ತುಂಬ ಕಡಿಮೆ ಸಿಕ್ಕಿದೆ, 2-3 ಪಾಯಿಂಟ್ ಸೈಡ್ ಆಗಿದೆ ಈ ಬೋರ್ವೆಲ್ಲಲ್ಲಿ ಕೂಡ. ಸೊ ಇದರಲ್ಲಿ ಬಂದು ಕೇಸಿಂಗ್ ಒಳಗಡೆ 1.5 ಇಂಚು ನೀರು ಈ ಕಸ್ಟಮರ್ಗೆ ನೀರು ಬಂದಿತ್ತು. ಸೊ ಅವರು ಕೇಸಿಂಗ್ ಹೋಲ್ ಹಾಕ್ಕೊಡಿ ಅಂತೇಳಿ ನಮಗೆ ಫೋನ್ ಮಾಡಿ ಹೇಳಿದ್ದಾರೆ ನಮಗೆ. ಅದರಂತೆ ಬಂದು ಕೇಸಿಂಗ್ ಹೋಲ್ ಹಾಕ್ಕೊಡ್ತಾ ಇದ್ದೀನಿ ನಾನು. ಕೇಸಿಂಗ್ ಹೋಲ್ ಹಾಕ್ತಾ ಕೂಡ ಒಳ್ಳೆ ನೀರು ಬಂದಿದೆ, ಇವರಿಗೆ ಒಳ್ಳೆ ನೀರಂತೂ ಆಗಿದೆ. ಕೇಸಿಂಗ್ ಒಳಗಡೆ ಸ್ವಲ್ಪ ನೀರು ಬಂದಿದೆ, ಮತ್ತು ಹೊರಗಡೆನೂ ಕೂಡ ಕೆಳಗಡೆ ಅದನ್ನು ಕೇಸಿಂಗಿಂದ ಕೆಳಗಡೆ ಹೋದಾಗಲೂ ಒಂದು ಸ್ವಲ್ಪ ನೀರು ಬಂದಿದೆ. ಸೊ ಕೇಸಿಂಗ್ ಒಳಗಡೆ ಕೂಡ 1.5 ಇಂಚಷ್ಟು ನೀರು ಬಂದಿದೆ ಈ ಕಸ್ಟಮರ್ಗೆ. ಸೊ ಅದು ನೋಡ್ಬೋದು ನೀವು, ನೀರು ಫುಲ್ ಲೋಡಾಗಿ ನಿಂತಿದೆ. ಇವಾಗ ನಿಮಗೆ ನೀರು ಬರೋದು ಹೋಗೋದು ಮೂಮೆಂಟ್ಸ್ ಕಾಣೋದಿಲ್ಲ. ಯಾಕಪ್ಪ ಅಂದರೆ ಕೇಸಿಂಗ್ ಒಳಗಡೆ ನೀರು ಇರುತ್ತೆ, ಕೇಸಿಂಗ್ ಹೊರಗಡೆ ನೀರು ಇರೋದ್ರಿಂದ ಕೇಸಿಂಗ್ ಒಳಗಡೆ ನೀರು ಎಷ್ಟು ಬರ್ತಾರೆ ಅಂತ ನಿಮಗೆ ಕಾಣಿಸೋದಿಲ್ಲ ನಾನು ವಿಡಿಯೋದಲ್ಲಿ. ಸೊ ಫುಲ್ ಕೇಸಿಂಗ್ ಒಳಗಡೆ ಫುಲ್ ನೀರು ಲೋಡಾಗಿ ನಿಂತಿದೆ ಇವಾಗ. ಸೊ ಅವ್ರು ಮೋಟ್ರ್ ಬಿಟ್ಟರೆ ಅವರಿಗೆ ಫಸ್ಟ್ ಕ್ಲಾಸಾಗಿ 2 ಇಂಚ್ ನೀರಂತೂ ಆಗುತ್ತೆ. ಯಾಕೆಂದರೆ ಕೆಳಗಡೆ ಬಂದಿರೋ ನೀರು ಇದು 2 ಸೇರಿದ್ರೆ ಒಳ್ಳೆ ನೀರಂತೂ ಆಗುತ್ತೆ. ನಿಮಗೂ ಇರೋ ಥರ ಕೇಸಿಂಗ್ ಹಾಕೋದಕ್ಕೆ ಮುಂಚಿತವಾಗಿ ಬೋರ್ವೆಲ್ಲಲ್ಲಿ ನೀರು ಬಂದರೆ ದಯವಿಟ್ಟು ನಮ್ಮ ನಂಬರಿಗೆ ಖಂಡಿತವಾಗ್ಲೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಬಂದು ನಿಮಗೆ ಕೇಸಿಂಗ್ ಹೋಲ್ ಹಾಕಿ ನೀರು ಬರೋ ಥರ ಮಾಡಿಕೊಡ್ತೀವಿ. ನಮ್ಮದು ಬಂದು ಗೀತಾಪ್ರಿಯ ಬೋರ್ವೆಲ್ ವಾಟರ್ ಚೆಕಿಂಗ್ ಮತ್ತು ಕೇಸಿಂಗ್ ಹೋಲ್ ಸರ್ವಿಸ್ ಅಂತ ಹೇಳಿ. ಸೊ ಡಿಸ್ಪ್ಲೇ ಬರ್ತಾರೆ ನಂಬರ್ಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನೀರು ಕಡಿಮೆ ಬಂದಿದ್ದರೆ, ನಿಮಗೆ ಕೇಸಿಂಗ್ ಒಳಗಡೆ ನೀರು ಚೆನ್ನಾಗಿ ಬಂದಿದ್ದರೆ ನಾವು ಬಂದು ಹೋಲ್ ಹಾಕ್ಕೊಡ್ತೀವಿ. ಒಂದೇನಪ್ಪ ಅಂದರೆ ಹೇಳಿದ ಟೈಮ್ಗಂತೂ ಬರೋಕ್ಕಾಗಲ್ಲ ಅನ್ನೋ ದಯವಿಟ್ಟು ಬೇಜಾರು ಮಾಡ್ಕೊಬಾರ್ದು. 1 ದಿವಸ 2 ದಿವಸ ವೆಯ್ಟ್ ಮಾಡಿ ಬಂದು ಕೆಲಸ ಮಾಡಿಕೊಡ್ತೀವಿ.